ಓಡೋಗ್ತೀಯಲ್ಲ ಮಗನೇ. ನಾನೊಬ್ಬ ಪೊಲೀಸ್ ಆಫೀಸರ್. ಇವತ್ತಲ್ಲ ನಾಳೆ ಚಾರ್ಜ್ ತಗೊಳ್ತೀನಿ. ಚಾರ್ಜ್ ತಗೊಂಡಿದ ತಕ್ಷಣ ಫಸ್ಟ್ ಟಾರ್ಗೆಟೇ ನೀನು. ಮೊದಲು ಯಾಕೆ ಹೀಗೆ ಮಾಡಿದೆ? ಏನು ಮಾಡಕ್ಕೆ ಹೇಳಿದ್ರು ಸರ್? ನನ್ನೇ ಅಟ್ಯಾಕ್ ಮಾಡ್ತಾ ಇದ್ದೀರಾ ಸರ್? ನನ್ನ ಹತ್ರ ಡ್ರೈವಿಂಗ್ ಲೈಸೆನ್ಸ್ ಇದೆ ಸರ್. ನೀನು ಡ್ರೈವಿಂಗ್ ಲೈಸೆನ್ಸ್ ತಗೊಳ್ಳೋದು ನಾನು ಟ್ರಾಫಿಕ್ ಪೊಲೀಸ್ ಏನೋ? ಮರ್ಯಾದೆಯಿಂದ ಕೇಳ್ತಾ ಇದ್ದೀನಿ, ಉತ್ತರ ಕೊಟ್ರೆ ಸರಿ. ರವಿನ್ ಯಾಕೆ ಕಳಿಸ್ದೆ? ಅವನಿಗೆ 1 ಲಕ್ಷ ಹೇಗೆ ಕೊಟ್ಟೆ? ಯಾಕೆ ಅವ್ನ ಕೈಲಿ ಸುಳ್ಳು ಹೇಳ್ತೀನಿ ನಾನು ಸಸ್ಪೆಂಡ್ ಮಾಡಿಸ್ದೆ? ರವಿನಾ, ನಾನು ಯಾಕೆ 1 ಲಕ್ಷ ಕೊಡಲಿ ಸರ್? ನಿಮ್ಮನ್ನು ನಾನು ಯಾಕೆ ಸಸ್ಪೆಂಡ್ ಮಾಡಬೇಕು? ನನಗೂ ನಿಮಗೂ ಏನು ದ್ವೇಷ ಇದೆ ಸರ್? ನನಗೆ ನಿಜವಾಗ್ಲೂ ಗೊತ್ತಿಲ್ಲ, ಬಿಟ್ಬಿಡಿ. ಸುಳ್ಳು. ಅರೆ ಒಂದು ನಿಮಿಷ ಬಾ. ಮರ್ಯಾದೆಯಿಂದ ಬಾಯ್ಬಿಡು, ಇಲ್ಲ ಅಂದರೆ ಸಾಯಿಸ್ಬಿಡ್ತಾನೋ ನಿನ್ನ. ನಾನು ನಿನಗೆ ಅವಕಾಶ ಕೊಡ್ತಿದ್ದೀನಿ, ಹೇಳ್ಬಿಡು. ಆ ರವಿ ಅನ್ನೋನಿಗೆ 1 ಲಕ್ಷ ರೂಪಾಯಿ ಯಾಕೆ ಕೊಟ್ಟೆ ನೀನು? ನಿನಗೆ 2 ಲಕ್ಷ ರೂಪಾಯಿ ಕೊಟ್ಟವ್ರು ಯಾರು? ಅಲ್ಲ, ಸಸ್ಪೆಂಡ್ ಮಾಡಿಸು ಅಂತ ಹೇಳಿದವ್ರು ಯಾರು? ಆರಿನ ಅವ್ರಿಗೂ ಇವನಿಗೂ ಏನು ದ್ವೇಷ? ನಿನಗೆ ಇದರಲ್ಲಿ ಏನು ಲಾಭ ಇಲ್ಲದೆ ಇರ್ಬೋದು, ಆದರೆ ನಿನಗೆ 2 ಲಕ್ಷ ರೂಪಾಯಿ ಕೊಟ್ರಲ್ಲ, ಅವ್ರಿಗೆ ಇದರಲ್ಲಿ ತುಂಬ ದೊಡ್ಡ ಲಾಭ ಇದೆ. ಅದು ಯಾರು ಅಂತ ನಮ್ಗೆ ಗೊತ್ತಾಗಬೇಕು. ನೀನು ಇವಾಗ ಬಾಯಿ ಬಿಡದೆ ಹೋದರೆ ಇಲ್ಲೇ ಊತಾಗ್ತಾನೆ ಅವ್ನು ನಿನ್ನ. ಹೇಳಿ, ಏನು ಮಾಡ್ತೀಯಾ? ನಿಜವಾಗ್ಲೂ ಗೊತ್ತಿಲ್ಲ ಸರ್. ನೀವು ಏನು ಕೇಳ್ತಾ ಇದ್ದೀರಾ ಅಂತ ನಂಗೆ ನಿಜಕ್ಕೂ ಗೊತ್ತೇ ಆಗ್ತಿಲ್ಲ, ಬಿಟ್ಬಿಡಿ ಸರ್. ಹೌದಾ? ಅರೆ ಆ ಗನ್ ತಗೋ. ಅವ್ನಿಗೆ ಹೀಗೆ ಹೇಳಿದ್ರೆ ಅರ್ಥ ಆಗಲ್ಲ. ನೋಡಿ ಹೇಗೆ ಬಾಯ್ ಬಿಡ್ತಾನೆ ಅಂತ. ಮಗುನೇ, ಹೇಗಿದ್ರು ಸಸ್ಪೆಂಡ್ ಆಗಿದ್ದೀನಿ. ನಿನ್ನ ಕೊಲೆ ಮಾಡಿದ್ರು ಯಾವನಿಗೂ ಗೊತ್ತಾಗಲ್ಲ. ಡೋಳ ಲಾಸ್ಟ್ ಚಾನ್ಸ್ ಕೊಡ್ತಾ ಇದ್ದೀನಿ. ಬೊಗಳೋ ಹೇಳ್ಬಿಡ್ತೀನಿ ಸರ್, ಹೇಳ್ಬಿಡ್ತೀನಿ ಸರ್, ನಿಜ ಹೇಳ್ಬಿಡ್ತೀನಿ. ಹೆಂಡತಿ ಮಕ್ಳಿರೋನು, ನನ್ನ ಬಿಟ್ಬಿಡಿ. ಇದನ್ನೆಲ್ಲ ಮಾಡಕ್ಕೆ ಹೇಳಿದ್ದು ನಮ್ಮ ಬಾಸು. ಯಾವನೋ ನಿನ್ನ ಬಾಸು? ನನಗೆ ಕೆಲಸ ಕೊಟ್ಟವರು, ಅನ್ನ ಹಾಕ್ತವ್ರು. ಅವ್ರು ಉಪ್ಪಿನ ಋಣ ತಿಂದಿದ್ದೀನಿ. ಈ ಕೆಲಸ ಮಾಡು ಅಂದ್ರು, ಮಾಡಿದೆ ಸರ್. ಯಾರೋ ಬಾಸ್ ಅಂದ್ರೆ ಆದಿತ್ಯನ? ಹೌದು ಸರ್. ನನಗೆ ಕೆಲಸ ಕೊಟ್ಟಿರೋರು ಅವರೇ ಅಲ್ವಾ ಸರ್? ಚೆನ್ನಾಗಿ ಸಂಬಳ ಕೊಡ್ತಾರೆ, ನನ್ನ ತುಂಬ ಚೆನ್ನಾಗಿ ನೋಡ್ಕೋತಾರೆ. ಅವರೊಂದು ಕೆಲಸ ಮಾಡು ಅಂತ ಹೇಳಿದ್ರೆ ಮಾಡ್ದಲ್ಲಿ ಇರೋಕ್ಕಾಗುತ್ತಾ ಹೇಳಿ? ಅದನ್ನೇ ಮನಸ್ಸಿನಲ್ಲಿ ಇಟ್ಕೊಂಡು ಯೋಚನೆ ಮಾಡ್ತಾ ಇದ್ದೀಯಾ? ಮೊದಲು ಅದರಿಂದ ಹೊರಗಡೆ ಬಾ. ನಾನೇನು ಯೋಚನೆ ಮಾಡ್ತಿಲ್ಲ ಅಜ್ಜಿ. ನಿನ್ನ ಚಿಕ್ಕ ಮಗುವಿಂದ ನೋಡ್ತಾ ಇದ್ದೀನಿ. ಯಾವುದಾದ್ರೂ ಯೋಚನೆಯಿಂದ ಹೊರಗಡೆ ಬಂದೆ ಅಂತ ನೀನು ಮಾತು ಹೇಳಿದ್ರು ನಿನ್ನ ಮನಸ್ಸೆಲ್ಲ ಅದರಲ್ಲೇ ಇರುತ್ತೆ. ಅದಿತಿ, ಯಾವುದ್ರ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಶ್ರೀಚಕ್ರ ನಮ್ಮ ಕೈವಶವಾದ್ರೆ ಇಡೀ ಜಗತ್ತೇ ನಮ್ಮ ಪಾಳೆ ಪಟ್ಟೆ. ನಾವಿದೀವಲ್ಲ, ನೀವು ಯಾಕೆ ಚಿಂತೆ? ನಮ್ಮ ಆಸೆಗಳೆಲ್ಲ ಪೂರೈಸುತ್ತೆ. ಅದಕ್ಕೆ ನಾನು ಹೇಳಿದ್ದು ನಮ್ಮ ಜೊತೆ ಕೈ ಜೋಡಿಸು ಅಂತ. ವೆಜ್ ಖಾರ ಬಾತ್ ಮಾಡುವ ವಿಧಾನ: ಒಂದು ಬಾಣಲಿಗೆ ತುಪ್ಪ, ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಗೋಡಂಬಿ ಹಾಕಿ ಹುರಿದು ಕರಿಬೇವು, ಬಾಡಿಗೆ ಮೆಣಸಿನಕಾಯಿ, ಕ್ಯಾರೆಟ್, ಬಟಾಣಿ, ಟೊಮ್ಯಾಟೊ, ಕಲ್ಲುಪ್ಪು, ಬೆಲ್ಲ, ಬಿಸಿಬೇಳೆ ಬಾತ್ ಪುಡಿ, ಅರಿಶಿನ, ರವೆಯ 3 ಅಳತೆಯಷ್ಟು ನೀರು ಹಾಕಿ ಚೆನ್ನಾಗಿ ಕುದಿ ಬಂದ ಮೇಲೆ ಹುರಿದ ಬನ್ಸಿ ರವೆ ಹಾಕಿ ಕಲಸಿ. ಈಗ ವೆಜ್ ಖಾರ ಬಾತ್ ಸವಿಯಲು. ಇಷ್ಟೋ ತನಕ ಡೆಲಿವರಿ ಆಗಿಲ್ಲ ಅಂದರೆ ಅಕ್ಕಂಗೆ ಏನಾದರೂ ಪ್ರಾಬ್ಲಮ್ ಇರ್ಬೋದಾ? ಆ ಥರ ಏನಾದರೂ ಇದ್ದರೆ ಡಾಕ್ಟ್ರು ಬಂದು ಹೇಳ್ತಿರ್ಲಿಲ್ವ ರವಿ?